Good evening, everybody. Myself, Soumya Hegde. This is Sankalp Learning Solution. Today, we are discussing another subtopic in P block elements. Okay, general properties of P block element. So, ಜನರಲಿ ಪಿ ಬ್ಲಾಕ್ ಎಲಿಮೆಂಟ್ಗೆ ಏನೇನ್ ಪ್ರಾಪರ್ಟಿಗಳಿದಾವೆ ಅನ್ನೋದನ್ನ ನಾವು ಈ ಒಂದು ಸಬ್ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅದೇ ಫಸ್ಟ್ ಅಲ್ವಾ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ ಜನರಲ್ ಪ್ರಾಪರ್ಟಿ ಅಂದ್ರೆ ಸೊ ದ ಔಟರ್ ಮೋಸ್ಟ್ ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಏನಿರುತ್ತೆ ಎನ್ ಎಸ್, ಓಕೆ, ಎನ್ ಎಸ್ ಟು ಎನ್ ಪಿ 1 to 6 where n varies depending on the period. ಆ ಪೀರಿಯಡಿನ ಮೇಲೆ ಡಿಪೆಂಡ್ ಆಗಿರುತ್ತೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ದ ಪಿ ಆರ್ಬಿಟಲ್. ಓಕೆ, ಸೊ ನೋಡಿ ಇಲ್ಲಿ ನ್ಯೂಕ್ಲಿಯಸ್ ಇದೆ ಅಂದ್ರೆ ಇಲ್ಲಿ ಎನ್ ಎಸ್ ಇದೆ, ಇಲ್ಲಿ ಏನಿರುತ್ತೆ ಎನ್ ಪಿ ಇರುತ್ತೆ. ಓಕೆ, 1s 2s 2p, ನೆಕ್ಸ್ಟ್ 3s 3p 3d, ಹಿಂಗೆ ಹೋಗ್ತಾ ಹೋಗುತ್ತಲ್ವಾ. ಸೊ ಲಾಸ್ಟ್ ಇಲೆಕ್ಟ್ರಾನ್ ಏನಾಗುತ್ತೆ ಪಿ ಸಬ್ಶೆಲ್ಗೆ ಎಂಟರ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಪಿ ಆರ್ಬಿಟಲ್ಗೆ ಏನಾಗಿರುತ್ತೆ ಎಂಟರ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಲಾಸ್ಟ್ ಇಲೆಕ್ಟ್ರಾನ್ ಏನಾಯ್ತು ಹೇಳಿ ಬಂದು ಅಪ್ರೋಚ್ ಮಾಡ್ತು, ಈ ಎನ್ ಪಿ ಆರ್ಬಿಟಲ್ ಅನ್ನ ಅಪ್ರೋಚ್ ಮಾಡುತ್ತೆ. ಇವೆರಡು ಏನಾಗುತ್ತೆ ಒಳಗಡೆ ಹೋಗಿ ಸೇರ್ಕೊಂತು. ಅವಾಗ ಎನ್ ಪಿ ಅಲ್ಲಿ ಒಂದು ಇಲೆಕ್ಟ್ರಾನ್ ಬಂತಲ್ವಾ. ಸೊ ಲಾಸ್ಟ್ ವೇಲೆನ್ಸ್ ಏನು ಲಾಸ್ಟ್ ಸಬ್ ಶೆಲ್ ಇದೆ, ವೇಲೆನ್ಸ್ ಶೆಲ್ ಇದೆ, ಅಲ್ಲಿ ಇಲೆಕ್ಟ್ರಾನ್ ಎಂಟರ್ ಆಗೋದಕ್ಕೆ ಅದನ್ನ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ವೇರಿಯೇಬಿಲಿಟಿ ಇನ್ ಪ್ರಾಪರ್ಟಿಯಲ್ಲಿ ವೇರಿಯಬಿಲಿಟಿ ಏನೇನಿದೆ ಅಂತ ನೋಡೋಣ. ಓಕೆ, ಸೊ ದ ಪಿ ಬ್ಲಾಕ್ ಕಂಟೈನ್ ಎಲಿಮೆಂಟ್ಸ್ ದಟ್ ಆರ್ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್, ಲೀಡಿಂಗ್ ಟು ವೈಡ್ ವೆರೈಟಿ ಆಫ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟಿ. ಏನೇನಿರ್ತವೆ ಹೇಳಿ, ಮೆಟಲ್ ಇದಾವೆ ಇಲ್ಲಿ, ಲೈಕ್ ಅಲ್ಯೂಮಿನಿಯಮ್, ಲೆಡ್, ದೇ ಆರ್ ಕಂಡಕ್ಟಿವ್, ಮೇಲೇಬಲ್ ಇದೆ, ಡಕ್ಟೈಲ್ ಇದೆ ಅಲ್ವಾ. ಸೊ ಅದನ್ನ ನಾವೇನ್ ಮಾಡ್ಬೋದು, ಶೀಟ್ಸ್ ಮಾಡ್ಬೋದು, ಏನು ವೈರ್ಗಳ ತರ ಮಾಡ್ಬೋದು. ಮೆಟಲಾಯ್ಡ್ಸ್, ಸೆಮಿ ಕಂಡಕ್ಟರ್ಸ್, ಸಿಲಿಕಾನ್ ಮತ್ತೆ ಜರ್ಮೇನಿಯಮು. ಸೊ ನಾನ್ ಮೆಟಲ್ಸ್ ಲೈಕ್ ಇನ್ಸುಲೇಟರ್ಸ್, ಬ್ರಿಟಲ್ ಇರುತ್ತೆ, ಗ್ಯಾಸಸ್ ಮತ್ತೆ ಸಾಲಿಡ್ಸ್, ಕಾರ್ಬನ್, ಆಕ್ಸಿಜನ್, ಸಲ್ಫರ್ ಅಲ್ವಾ, ನಿಯಾನು, ಈ ತರ. ದೇ ಹ್ಯಾವಿಂಗ್ ಫಿಸಿಕಲ್ ಪ್ರಾಪರ್ಟಿ, ವೇರಿಯಸ್ ಪ್ರಾಪರ್ಟಿಗಳನ್ನ ಹೊಂದಿರುತ್ತೆ. ಅಷ್ಟು ವೆರೈಟಿ ಆರ್ ವೈಡ್ ರೇಂಜು ನಮ್ಗೆ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ ಕಾಣಿಸುತ್ತೆ. ಇನ್ನೊಂದು ನಾನ್ ಮೆಟಲ್ಸ್ ಲೈಕ್ ಆಕ್ಸಿಜನ್, ನೈಟ್ರೋಜನ್, ಇವೆಲ್ಲ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಬಟ್ ಅಲ್ಯೂಮಿನಿಯಮು, ಟಿನ್ನು ಎಲ್ಲ ಇದೆಯಲ್ಲ, ದೇ ಆರ್ ಸಾಲಿಡ್ಸ್ ವಿತ್ ಹೈ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಗ್ಯಾಸಿಯಸ್ ಸ್ಟೇಟ್ ಅಲ್ಲೂ ನಮ್ಗೆ ಪಿ ಬ್ಲಾಕ್ ಎಲಿಮೆಂಟ್ ಕಾಣಿಸುತ್ತೆ, ನೈಟ್ರೋಜನ್, ಆಕ್ಸಿಜನ್ ಮತ್ತೆ ಫ್ಲೂರಿನ್ ಅಂತವು ಗ್ಯಾಸಿಯಸ್ ಸ್ಟೇಜ್ ಅಲ್ಲಿ ಕಾಣಿಸುತ್ತೆ, ಟಿಪಿಕಲಿ ಗ್ಯಾಸಿಯಸ್ ಸ್ಟೇಜ್ ಅಲ್ಲಿ ಕಾಣಿಸುತ್ತೆ. ಮೆಟಲ್ಸ್ ಸಾಲಿಡ್ ಸ್ಟೇಟ್ ಅಲ್ಲೂ ನಮ್ಗೆ ಎಲಿಮೆಂಟ್ಸ್ ಕಾಣಿಸುತ್ತೆ ಪಿ ಬ್ಲಾಕ್ ಎಲಿಮೆಂಟ್ ಅಲ್ಲಿ. ಓಕೆ, ಆಕ್ಸಿಡೇಷನ್ ಸ್ಟೇಟ್ ಯಾವ ಎಲ್ಲಿಂದ ಇರುತ್ತೆ, -3 ಇಂದ +5 ವರೆಗೆ ಒಂದು ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇದೆ ನೋಡಿ ಇಲ್ಲಿ. ಸೊ ನಾನ್ ಮೆಟಲ್ ಟೆಂಡ್ ಟು ಫಾರ್ಮ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ಸ್ ವೈಲ್ ಮೆಟಲ್ ಕ್ಯಾನ್ ಹ್ಯಾವ್ ಪಾಸಿಟಿವ್. ನಾನ್ ಮೆಟಲ್ಗಳೇನಿದೆಯಲ್ಲ ಓಕೆ, -3 ಇಂದ +5 ವರೆಗೆ ಅಂದ್ರೆ ನಾನ್ ಮೆಟಲ್ಗೆ ನೆಗೆಟಿವ್ ರೇಂಜ್ ಇದೆ, ವೈಲ್ ಮೆಟಲ್ಗೆ ಏನಿದೆ ಹೇಳಿ ಪಾಸಿಟಿವ್ ರೇಂಜ್ ಇದೆ. ಓಕೆ, ಸೊ ಪಾಸಿಟಿವ್ ರೇಂಜ್ ಇದೆ ಅದಕ್ಕೆ. ಸೊ ವೈಡ್ ವೆರೈಟಿ ಇದೆ. ಗ್ರೂಪ್ 13 ಅಲ್ಲಿ +1 +3 ಕಾಮನ್, ಗ್ರೂಪ್ 14 ಅಲ್ಲಿ -4 +2 +4 2 +4 ಈ ತರ. 15 ಅಲ್ಲೇನು -2 ಕಾಮನ್ ಇದೆ, +3 +5 ಈ ತರ ವೈಡ್ ವೆರೈಟಿ ನಮಗೆ ಆಕ್ಸಿಡೇಷನ್ ಸ್ಟೇಟ್ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಟಿವಿಟಿ ಆಫ್ ಪಿ ಬ್ಲಾಕ್ ಎಲಿಮೆಂಟ್. ಫ್ಲೂರಿನ್ ಇಸ್ ಮೋಸ್ಟ್ ರಿಯಾಕ್ಟಿವ್ ವೈಲ್ ಏನು ನೋಬಲ್ ಗ್ಯಾಸ್ ಆರ್ ಲೀಸ್ಟ್ ರಿಯಾಕ್ಟಿವ್. ಈ ಎರಡೂ ನಮಗೆ ಇಲ್ಲಿ ಕಾಣಿಸುತ್ತೆ. ಏನಿರುತ್ತೆ ಹೇಳಿ, ಇಲ್ಲಿ ರಿಯಾಕ್ಟಿವಿಟಿ ವೇರೀಸ್ ಸಿಗ್ನಿಫಿಕೆನ್ಸ್ಲಿ. ಯಾಕೆಂದ್ರೆ ಹೇಳಿ ಏನು ಫ್ಲೂರಿನ್ ಇದೆಯಲ್ಲ ತುಂಬಾ ಬೇಗ ರಿಯಾಕ್ಟ್ ಆಗುತ್ತೆ ಇಲ್ಲಿ, ಬಟ್ ಏನು ಇನರ್ಟ್ ಗ್ಯಾಸಸ್ ಲೈಕ್ ಆರ್ಗಾನ್, ನಿಯಾನ್, ಕ್ರಿಪ್ಟಾನ್ ಇವೆಲ್ಲ ಇದೆಯಲ್ಲ, ದೇ ಆರ್ ಅನ್ರಿಯಾಕ್ಟಿವ್ ಇನ್ ನೇಚರ್. ಸೊ ರಿಯಾಕ್ಟಿವಿಟಿ ಏನಾಗುತ್ತೆ ಹೋಗ್ತಾ 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 ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಮೆಟಾಲಿಕ್ ರಿಯಾಕ್ಟಿವಿಟಿ. ಓಕೆ,
ಅಲೋಟ್ರೋಫಿ ಅಂದ್ರೆ ಏನ್ ಹೇಳಿ, ಒಂದೇ ತರ ನಮಗೆ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ, ಫಿಸಿಕಲ್ ಸ್ಟ್ರಕ್ಚರ್ಸ್ ಬೇರೆ ಬೇರೆ ಇರುತ್ತೆ, ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮ್ಸ್. ಲೈಕ್ ಕಾರ್ಬನ್ನೇ ಇದ್ರು ಯಾವ್ದೋ ಒಂದು ಟೆಂಪರೇಚರ್ಲಿ ಅದು ಏನಾಗುತ್ತೆ ಹೇಳಿ, ಇಟ್ ಆಕ್ಟ್ಸ್ ಆಸ್ ಡೈಮಂಡ್. ಸಮ್ ಟೆಂಪರೇಚರ್ಲಿ ಏನಿರುತ್ತೆ ಅದು ಗ್ರಾಫೈಡ್ ಆಗಿರುತ್ತೆ, ಸಮ್ದ್ರಲ್ಲಿ ಫಲರಿನ್ ಇರುತ್ತೆ. ಸೊ ಡಿಸ್ಟಿಂಕ್ಟ್ ಪ್ರಾಪರ್ಟಿ ಅಂದ್ರೆ ಡಿಫ್ರೆಂಟ್ ಸ್ಟ್ರಕ್ಚರು, ಇವು ಎಲ್ಲದೂ ಕಾರ್ಬನ್ನಿನ ಒಂದು ಬೇರೆ ಬೇರೆ ರೂಪನೇ. ಬಟ್ ಕಾರ್ಬನ್ನೇ ಇದ್ರೂನು ಅದರ ಬೇಸು ನಮಗೆ ಕಾಣಿಸೋದೇನು ಹೇಳಿ, ಕೆಲವೊಂದು ಟೆಂಪರೇಚರ್ಗೆ ಹೋದಾಗ ಅದು ಡೈಮಂಡ್ ಆಗಿ ಫಾರ್ಮೇಶನ್ ಆಗುತ್ತೆ, ಕೆಲವೊಂದು ಟೆಂಪರೇಚರ್ ಮತ್ತೆ ಫಿಸಿಕಲ್ ಪ್ರಾಪರ್ಟಿ ಗ್ರಾಫೈಡ್ ಆಗಿರುತ್ತೆ, ಕೆಲವೊಂದು ಫಲರಿನ್ ಆಗಿರುತ್ತೆ ಅಲ್ವಾ. ಸೊ ಇವೆಲ್ಲ ಏನು ನಮಗೆ ಅಲೋಟ್ರೋಪಿ ಆಫ್ ಪಿ ಬ್ಲಾಕ್ ಎಲಿಮೆಂಟ್, ಡಿಫ್ರೆಂಟ್ ರೇಂಜ್ ಇದೆ. ನಾವು ಕಾರ್ಬನ್ ಅನ್ನು ಫಸ್ಟ್ ಕನ್ಸಿಡರ್ ಮಾಡ್ತೀವಿ. ಥ್ಯಾಂಕ್ ಯು.